ಪ್ರೀತಿಯ ವೀಕ್ಷಕರೇ, ನೇಚರ್ ಲೈಫ್ ಡಿಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಜೀವನದಲ್ಲಿ ಸಮಸ್ಯೆಗಳನ್ನ ಬಂದಾಗ ಕೆಲವೊಂದು ತಂತ್ರಗಳನ್ನ ನಾವು ಅನುಸರಿಸುವುದರ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು. ಅದು ಯಾವ ರೀತಿ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಚಾನೆಲ್ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೀವನದಲ್ಲಿ ಸಮಸ್ಯೆಗಳು ಎಲ್ಲರಿಗೂ ಸಹಜ, ಆದರೆ ಅದಕ್ಕೆ ಸಮರ್ಥ ಪರಿಹಾರವನ್ನ ಕಂಡುಹಿಡಿಯಲು ಕೆಲವು ತಂತ್ರಗಳನ್ನ ನೀವು ಬಳಸಿಕೊಳ್ಳಬೇಕಾಗುತ್ತದೆ. ಮೊದಲನೆಯದಾಗಿ ಸಮಸ್ಯೆಯನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಸಮಸ್ಯೆ ಏನೆಂಬುದನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಅದರ ಮೂಲ ಕಾರಣವನ್ನ ಹುಡುಕಿ, ಜೊತೆಗೆ ಈ ಪ್ರಶ್ನೆಗಳನ್ನ ನಿಮ್ಮಲ್ಲೇ ನೀವು ಕೇಳಿಕೊಳ್ಳಿ. ಸಮಸ್ಯೆಯು ಎಲ್ಲಿ ಮತ್ತು ಯಾವಾಗ ಪ್ರಾರಂಭವಾಯಿತು, ಇದಕ್ಕೆ ಯಾರಿಗೆ ಯಾವ ರೀತಿಯ ಪರಿಣಾಮವಿದೆ ಎಂಬುದರ ಬಗ್ಗೆ ಮೊದಲು ಯೋಚನೆ ಮಾಡಿ. ಎರಡನೆಯದಾಗಿ ಶಾಂತ ಮನಸ್ಥಿತಿಯಿಂದ ಆಲೋಚನೆ ಮಾಡಿ. ಸಮಸ್ಯೆಯ ಬಗ್ಗೆ ಭಯ ಅಥವಾ ಕೋಪದಿಂದ ತಕ್ಷಣ ನಿರ್ಧಾರ ಮಾಡಬೇಡಿ. ಧ್ಯಾನ ಅಥವಾ ಶಾಂತ ಸಮಯವನ್ನ ಬಳಸಿಕೊಂಡು ಸಮಾಧಾನಕರವಾದ ಪರಿಹಾರಗಳಿಗೆ ಯೋಚನೆ ಮಾಡಿ. ಮೂರನೇದಾಗಿ ಪರ್ಯಾಯ ಮಾರ್ಗಗಳನ್ನ ಹುಡುಕಿ. ಪ್ರತಿ ಸಮಸ್ಯೆಗೆ ವಿವಿಧ ಪರಿಹಾರ ಮಾರ್ಗಗಳನ್ನ ಯೋಚಿಸಿ. ಲಾಭ ನಷ್ಟಗಳನ್ನ ಅಳೆಯಿರಿ. ಅತ್ಯುತ್ತಮವಾದ ಮಾರ್ಗವನ್ನ ಆಯ್ಕೆ ಮಾಡಿ. ನಾಲ್ಕನೇದಾಗಿ ಸಹಾಯವನ್ನ ಕೇಳಿ. ಕೆಲವು ಸಂದರ್ಭಗಳಲ್ಲಿ ತಜ್ಞರು ಅಥವಾ ಸ್ನೇಹಿತರು, ಕುಟುಂಬದವರು ಉತ್ತಮ ಸಲಹೆ ನೀಡಬಹುದು. ಒಬ್ಬನಿಗೆ ಗೊತ್ತಿಲ್ಲದೆ ಇರುವುದನ್ನ ಇನ್ನೊಬ್ಬರ ಅರಿವಿನಲ್ಲಿಯೂ ಕೂಡ ತರುತ್ತಾರೆ ಎಂಬ ತತ್ವವನ್ನ ನೀವು ಯೋಚನೆ ಮಾಡಿ. ಐದನೇದಾಗಿ ಸೃಜನಾತ್ಮಕ ಚಿಂತನೆಯನ್ನ ಅಳವಡಿಸಿಕೊಳ್ಳಿ. ಹೊಸದಾಗಿ ಯೋಚಿಸುವುದನ್ನ ಪ್ರಯತ್ನಿಸಿ. ಸಮಸ್ಯೆಯನ್ನ ಮುಗ್ಗರಿಸುವ ಬದಲು ಹೊಸ ದಿಕ್ಕಿನಲ್ಲಿ ಪರಿಹಾರವನ್ನ ಹುಡುಕಲು ಯೋಚನೆ ಮಾಡಿ. ಆರನೇದಾಗಿ ಸಮಸ್ಯೆಗೆ ತಕ್ಷಣ ಕಂಡುಬರುವ ಪ್ರತಿಕ್ರಿಯೆಗಿಂತ ಮುಂದಿನ ಫಲಿತಾಂಶವನ್ನ ಗಮನಿಸಿ. ತಕ್ಷಣದ ಪರಿಹಾರ ಚಿಕ್ಕ ಮಟ್ಟದಲ್ಲಿ ಸಹಕಾರವಾಗಿದೆ, ಆದರೆ ದೀರ್ಘಕಾಲೀನ ಪರಿಣಾಮಗಳ ಬಗ್ಗೆ ಯೋಚಿಸಿ ನಿರ್ಧಾರವನ್ನ ಕೈಗೊಳ್ಳಿ. ಏಳನೇದನ್ನ ಹಿಮ್ಮೆಟ್ಟುವುದನ್ನ ನೀವು ಹಿಂಜರಿಯಬೇಡಿ. ಯಾವಾಗಲೂ ಮುಂದೆ ನೋಡುವ ದೃಷ್ಟಿಕೋನ ಇರಲಿ. ಹಿನ್ನಡೆಯಿಂದ ಕಲಿಯಿರಿ, ಅದನ್ನ ಅಭ್ಯಾಸವಾಗಿ ಪರಿವರ್ತಿಸಿಕೊಳ್ಳಿರಿ. ಎಂಟನೇದಾಗಿ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನ ಕಾಪಾಡಿಕೊಳ್ಳಿ. ಯಾವುದೇ ಸಮಸ್ಯೆ ಅನಂತ ಕಾಲ ಬಾಧಿಸುವುದಿಲ್ಲ. ಸಮಸ್ಯೆಗಳನ್ನ ಮನಸ್ಸು ಬಲವಂತವಾಗಿ ಸ್ವೀಕರಿಸಿದಾಗ ಪರಿಹಾರಗಳು ಸುಲಭವಾಗಿ ಕಂಡುಬರುತ್ತವೆ. ನಿಮ್ಮ ಆರೋಗ್ಯವನ್ನ ಕಾಪಾಡಿ. ಸಮಸ್ಯೆಗಳನ್ನ ಪರಿಹರಿಸುವಾಗ ಆತಂಕ ಮತ್ತು ಒತ್ತಡ ನಿಮ್ಮ ನಿಖರ ಯೋಚನೆಗೆ ತಡ ಮಾಡಬಹುದು. ಯೋಗ, ಧ್ಯಾನ ಅಥವಾ ವಾಕ್ ಸಹಾಯದಿಂದ ನಿಮ್ಮ ಮನಸ್ಸನ್ನ ಶಾಂತಗೊಳಿಸಬಹುದು. ಹತ್ತನೇದಾಗಿ ಸಮಸ್ಯೆಯನ್ನ ತಲುಪುವುದಕ್ಕೂ ಮುನ್ನ ತಡೆ ಹಿಡಿಯಿರಿ. ಮುನ್ನೆಚ್ಚರಿಕೆ ಎಲ್ಲಕ್ಕಿಂತ ಉತ್ತಮ ಎಂಬ ತತ್ವವನ್ನ ನೀವು ಪಾಲಿಸಿ. ಪ್ರತಿಕ್ರಿಯೆಯ ಹಿಂದೆ ಇರುವ ಪರಿಣಾಮಗಳನ್ನ ಮುಂಚಿತವಾಗಿ ಪರಿಗಣಿಸಿ. ಈ ಟಿಪ್ಸ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಚಾನೆಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದಗಳು.